ब्रह्मांड नायक पंढरपुर निवासी पांडुरंग परमात्ಮ ಇಲ್ಲಿ ಕರ್ನಾಟಕದಲ್ಲಿ ಹಗರಿ ಬೊಮ್ಮನಾಡಿ ಇಲ್ಲಿ ರುಕ್ಮಿಣಿ ಪ್ರಾಣ ಸಂಜೀವನ ವಿಠ್ಠಲ ರುಕ್ಮಿಣಿ ಇಲ್ಲಿ ಪ್ರಾಣ ಪ್ರತಿಷ್ಠಾ ಇದೆ. ಪ್ರಾಣ ಪ್ರತಿಷ್ಠಾ 51 ವರ್ಷ ಆಯಿತು. 51 ವರ್ಷ ಇಲ್ಲಿ ಪಾಂಡುರಂಗ ಮತ್ತು ರುಕ್ಮಿಣಿ ಸ್ಥಾಪನಾ ಆದಮೇಲೆ ಪ್ರತಿ ವರ್ಷ ಅಖಂಡವಾಗಿ ಯಾವ ತಾರೀಕಿಗೆ ಯಾವ ಡೇಟಿಗೆ ಸ್ಥಾಪನಾ ಮಾಡಿದ್ದೆ. ಶ್ರಾವಣ ತಿಂಗಳು ಇಲ್ಲಿ ಶ್ರಾವಣ ತಿಂಗಳು ಶುದ್ಧ ಪೌರ್ಣಿಮೆಗೆ ಪ್ರಾರಂಭ ಆಗ್ತದೆ. ಅಖಂಡವಾಗಿ ಇಲ್ಲಿ 3 ದಿವಸ ಕಾರ್ಯಕ್ರಮ ನಡ್ತದೆ. ಈ ಕಾರ್ಯಕ್ರಮ ಬಗ್ಗೆ ಎಲ್ಲ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ ಹಗರಿ ಬೊಮ್ಮನಾಡಿ ಸತ್ತು ಮತ್ತು ಏನು ಪಂಢರಪುರ ವಾರಕರಿ ಇತ್ತು ಅವರು ಎಲ್ಲರೂ ಕಾರ್ಯಕ್ರಮ ಸಂಬಂಧ ಅವರು ಬರ್ತಾರೆ. 3 ದಿವಸ ಇಲ್ಲೇ ಬರ್ತಾರೆ. 3 ದಿವಸ ಇಲ್ಲೇ ಜ್ಞಾನೇಶ್ವರಿ ಪಾರಾಯಣ, ಭಜನೆ ಮತ್ತು ಪ್ರವಚನ ಮತ್ತು ರಾಮಕೃಷ್ಣ ನಾಮ ಜಪ ಮತ್ತು ಕೃಷ್ಣ ಕೀರ್ತನೆ ಪ್ರತಿದಿನ 3 ದಿವಸ ಮಾಡ್ತಾರೆ. ಅಂತಿಮ ದಿವಸ ಬೆಳಗ್ಗೆ ಪಾರಾಯಣ ಮುಕ್ತಾಯ ಆದಮೇಲೆ ಕಾಲ ಕೀರ್ತನ, ಕಾಲ ಭಜನೆ ಮಾಡ್ತಾರೆ. ಆಮೇಲೆ ಊರದಲ್ಲಿ ವಾರಕರಿ ಸಂಪ್ರದಾಯದಲ್ಲಿ ದಿಂಡಿಗೆ ಬಹಳ ಮಹತ್ವ ಇದೆ. ಆ ದಿಂಡಿ ಊರಾಗಿ ನಗರ ಪ್ರದಕ್ಷಿಣೆ ಮಾಡಿ ಇಲ್ಲಿ ಕಾರ್ಯಕ್ರಮ ಮುಕ್ತಾಯ ಆದಮೇಲೆ ಎಲ್ಲರಿಗೆ ಪ್ರಸಾದ ಸಿಗ್ತಾರೆ. ಇಲ್ಲಿ ಅಖಂಡವಾಗಿ ಇಲ್ಲಿ ಈ ಗುಡಿ ಸುಂದರವಾಗಿ ಗುಡಿ ಇಲ್ಲಿ ಮಾಡಿದ್ದು. ಇಲ್ಲಿ ಪ್ರತಿದಿನ ಪೂಜೆ, ಪ್ರತಿದಿನ ಭಜನೆ ಬರ್ತಾರೆ. ಪ್ರತಿ ಏಕಾದಶಿ ದಿನ ಜ್ಞಾನೇಶ್ವರಿ ಪಾರಾಯಣ, ಪ್ರತಿ ಏಕಾದಶಿ ದಿನ ರಾತ್ರಿ ಭಜನೆ ಮಾಡ್ತಾರೆ. ಭಾಳ ಪವಿತ್ರವಾಗಿ ಇದು ಗುಡಿ ಎಲ್ಲ ವಾರಕರಿಗಳು ಎಲ್ಲ ಗುಡಿ ಇಲ್ಲಿಂದ ಪ್ರತಿ ವರ್ಷ ಆಷಾಢವಾರಿಗೆ ಬರ್ತಾ ಇದೆ. ಅಲ್ಲಿ ಬಂದು ಅಲ್ಲಿ ಎಲ್ಲ ಗುರುಗಳು ವಾರಕರಿಗಳಿಗೂ ಈ ಕಾರ್ಯಕ್ರಮ ಬಗ್ಗೆ ಎಲ್ಲರಿಗೆ ಆಮಂತ್ರಣ ಕೊಡ್ತಾ ಇದ್ದಾರೆ. ನಾನು ಎಲ್ಲ ಈ ಹಗರಿ ಬೊಮ್ಮನಾಡಿ ಎಲ್ಲ ವಾರಕರಿಗಳು ನಾನು ಧನ್ಯವಾದ ಕೊಡ್ತೀನಿ ಮತ್ತು ದೊಡ್ಡ ಗುರುಗಳು ತಾತಾಭಾಸ್ಕರ ಮಹಾರಾಜರು ಆಶೀರ್ವಾದ ಕೊಡ್ತೀನಿ. ನಾನು ಪಾಂಡುರಂಗೆ ಪ್ರಾರ್ಥನೆ ಮಾಡ್ತೀನಿ ಪ್ರತಿ ವರ್ಷ ಮೇಲೆ ಅಭಿವೃದ್ಧಿ ಈ ಗುಡಿದಲ್ಲೂ ಅಭಿವೃದ್ಧಿ ಮಾಡಬೇಕು. ಪಾಂಡುರಂಗ ಸಂಘದಲ್ಲಿ ನಾನು ನಮಸ್ಕಾರ ಮಾಡೀನಿ. ಯಾರು ಮತ್ತು ಕುಂಡಲಿ
ಭಾವಸಾರ ಕ್ಷತ್ರಿಯ ಸಮಾಜ ವಿಠ್ಠಲ ರುಕ್ಮಾಯಿ ದೇವಸ್ಥಾನ ಸಮಿತಿಯ ಒಬ್ಬ ಅಧ್ಯಕ್ಷನಾಗಿ ನಾನು ಸೇವೆ ಮಾಡ್ತಾ ಬಂದಿದ್ದೀನಿ. ಅಧ್ಯಕ್ಷನ ಪದವಿ ಅಂತ ನನಗೆಲ್ಲ ಸೇವಾಭಾವ ಮನೋಭಾವನೆಯಿಂದ ನನಗೆ ನಮ್ಮ ಸಮಾಜದ ಸದಸ್ಯರೆಲ್ಲರೂ ಅಧ್ಯಕ್ಷರನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಾವಾಗಲೂ ಸತತವಾಗಿ ನಮ್ಮ ಸದಸ್ಯರು ಒಟ್ಟುಗೂಡಿ ನಮ್ಮ ಕಾರ್ಯಕ್ರಮ ಈ ದಿನ ನಡೀತಿರ್ತಕ್ಕಂಥ ದಿಂಡಿ ಉತ್ಸವ ಅಂತಂದೇಳಿ, ಇದು 51ನೇ ವರ್ಷದ ದಿಂಡಿ ಉತ್ಸವ. ಈ ಕಾರ್ಯಕ್ರಮದ ಸಮಾಜದ ಸೇವಕನಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ 51ನೇ ವರ್ಷದ ದಿಂಡಿ ಉತ್ಸವ ನಮ್ಮ ಗೋಪಾಲ ಮಹಾರಾಜರ ಪಂಡರಪುರ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಕೊಪ್ಪಳ ಸಂಸ್ಥಾ ಮಾರ್ಗದರ್ಶನದಲ್ಲಿ ಯಾವಾಗಲೂ ಇದು ನಡೀತಾ ಬರ್ತಾ ಇರ್ತದೆ. ಹೀಗಾಗಿ ಈ ಉತ್ಸವ ನಾವು ಸ್ವಲ್ಪ ಸಂಭ್ರಮದಿಂದನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಉತ್ಸವ ನಾವು ಮಾಡ್ತಾ ಬಂದಿದ್ದೇವೆ. ಅದನಂತರ ಇದರ ಕೊಡುಗೆ ಬಹಳಷ್ಟಿದೆ. ನಮಗೆ ಸಾಕಷ್ಟು ಸಹಕಾರ ನೀಡಿರ್ತಕ್ಕಂಥ ಊರಿನವರಾಗಲಿ ಯಜಮಾನರಾಗಲಿ ಭಾಳ ನಮಗೆ ಒಂದು ಸಹಾಯ ಮಾಡಿದ್ದಾರೆ. ನಾನು ಭಾವಸಾರ ಕ್ಷತ್ರಿಯ ಸಮಾಜದ ಉಪಾಧ್ಯಕ್ಷ. ಇದು ಪ್ರತಿ ವರ್ಷ 51ನೇ ವರ್ಷದಿಂದ ನಡ್ಕೊತ ಬರ್ತಾ ಇದೆ. ಎಲ್ಲ ಜನ ತನು ಮನ ಧನದಿಂದ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ನಡೀಬೇಕು ಅಂತ ಕೇಳ್ಕೊಳ್ತೀನಿ. ರಾಮ್ ಕೃಷ್ಣಾಡಿ, ನಾವು ಭಾವಸಾರ ಕ್ಷತ್ರಿಯ ಸಮಾಜದ ಸದಸ್ಯರು. ಇಲ್ಲಿ ಈಗ 51ನೇ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇರೋದು. 50 ವರ್ಷ ಹೋದ ವರ್ಷ ವಜ್ರ ಮಹೋತ್ಸವ ಅಂತ ಮಾಡಿದ್ವಿ. ಈ ವರ್ಷ ಮತ್ತು ಪ್ರತಿ ವರ್ಷದಂತೆ ಗುರುಗಳು ಪಂಡರಾಪುರದಿಂದ ಬರ್ತಾರೆ, ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಇಲ್ಲಿ ಈ ಕಾರ್ಯಕ್ರಮ ಆಗೋಕ್ಕೆ ಮೇನ್ ಹಗರಿಬೊಮ್ಮನಹಳ್ಳಿಯ ಊರ ಜನರು ನಮಗೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಆ ಸಹಕಾರದಿಂದಲೇ ನಮ್ಮ ಸಣ್ಣ ಸಮಾಜ ಇದ್ರೂ ಕೂಡ ಇಲ್ಲಿ ಇಂಥ ಒಂದು ಮಂದಿರ ಕಟ್ಟಿ ಈ ಕಾರ್ಯಕ್ರಮ ನಡೆಸೋಕೆ ಅನುಕೂಲ ಮಾಡಿಕೊಂಡಿದ್ದಾರೆ. ಇದಕ್ಕೆ ಹಗರಿಬೊಮ್ಮನಹಳ್ಳಿ ಜನತೆಗೆ ನಾವು ಮೊದಲನೇದಾಗಿ ಕೃತಜ್ಞತೆ ವಹಿಸ್ತೇವೆ. ಆಮೇಲೆ ಈ ಸುತ್ತಮುತ್ತ ಇರ್ತಕ್ಕಂಥ ದಾನಿಗಳು ಭಾಳ ಉದಾರ ಮನಸ್ಸಿಂದ ದಾನ ಧರ್ಮ ಮಾಡ್ತಾರೆ. ಆ ಮಾಡೋದಕ್ಕೆ ಕಾರಣವೇ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಾಗಿ ನಡೀತಾ ಇದೆ. ಭಾವಸಾರ ಕ್ಷೇತ್ರದ ನಾವು ಭಾವಸಾರ ಕ್ಷೇತ್ರ ಸಮಾಜದ ಮಾಜಿ ಅಧ್ಯಕ್ಷರು ಪಡಿಗೆ ಸತ್ಯನಾರಾಯಣ ನಮ್ಮ ಹೆಸರು. ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಳ್ಳಿಯಿಂದ ವಾರ್ಕರಿ ಸಂಪ್ರದಾಯ ಮಾಡ್ತಕ್ಕಂಥದ್ದು ಭಜನಾ ಮಂಡಳಿಯವರು ಮಾಲಿಯನ್ನು ಬಂದು ನಮ್ಮ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಊರಲ್ಲೆಲ್ಲ ಮಾತಾಪುರ ಆಯಿತು, ಮರಮನಹಳ್ಳಿ, ಹೊಸಪೇಟೆ, ಹುಡುಗಿ, ಹಲಗಲಿ, ಹರಪನಹಳ್ಳಿ, ದಾವಣಗೆರೆ, ಗಣೇಬೆನ್ನೂರು, ಸುತ್ತಮುತ್ತಲು ಬಳ್ಳಾರಿ, ಸುತ್ತಮುತ್ತಲು ಇರ್ತಕ್ಕಂಥ ಪ್ರತಿಯೊಬ್ಬ ಊರಿನ ಭಕ್ತ ಭಾವಿಕರು ಬಂದು ಇಲ್ಲಿ ತಮ್ಮ ಧರ್ಮಮನಧನದಿಂದ ನಮ್ಮ ಭಾಗವನ್ನು ಮಾಡ್ತಾರೆ. ಸ್ಥಳೀಯರು ನಮ್ಮ ಹಗರಿಬೊಮ್ಮನಹಳ್ಳಿಯಿಂದ ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ವರ್ಷ. ನಮಸ್ಕಾರ. ನಾವು ಭಾವಸಾರ ಕ್ಷತ್ರಿಯ ಸಮಾಜ ವತಿಯಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹೆಸರು ಪಟ್ಟಿಗೆ ಹನುಮಂತರಾವ್ ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ಪರಿವಾರ ಎಲ್ಲ ಇಲ್ಲೇ ಇದೆ. ನಮ್ಮ ಸಂಘದ ಸದಸ್ಯರು ಮತ್ತು ಎಲ್ಲರೂ ಇದ್ದಾರೆ. ಕಾರ್ಯದರ್ಶಿಗಳು, ನಮ್ಮ ಅಣ್ಣರಾಗಿರ್ತಕ್ಕಂಥ ದಾನಿಗಳು ಎಲ್ಲರೂ ಇದ್ದಾರೆ. ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಈ ಅಧ್ಯಕ್ಷ ವತಿಯಿಂದ ನಮ್ಮ ಭಾವಸಾರ ಅಧ್ಯಕ್ಷ ವತಿಯಿಂದನೇ ಈ ಕಾರ್ಯಕ್ರಮ ಮೇನ್ ಉಸ್ತುವಾರಿಯಿಂದ ಮಾಡ್ತಾ ಇರೋದು ನಾವು. ಹಾಗಾಗಿ ಅವರು ಅಧ್ಯಕ್ಷ ಸ್ಥಾನ ಅಧೀನ ನಾಚ್ಕೊಂತಿದ್ದಾರೆ ಸರ್. ನಮ್ದು ಇವತ್ತು ಈ ಸಲ ಮಾಡ್ತಾ ಇರೋದು 51ನೇ ವರ್ಷದ ಕಾರ್ಯಕ್ರಮ ಸರ್. ಎಲ್ಲ ಈಗ ನಾವು ಈ ಗುಡಿ ಕಡ್ದಾಗ್ಲಿದ್ದ ಹಿಡಿದ್ಬಿಟ್ಟು ಇಲ್ಲಿ ತನಕ ಒಂದು ಎಡ್ಸಿದ್ರೆ 51 ಆಗ್ತವೆ. ಅಲ್ಲೆಲ್ಲ ಬೇರೆ ದೇವಸ್ಥಾನ ಮಾಡಿದ್ವಿ ನಾವು. ಶೆಟ್ಟಿ ವೈಶಾಖ ದೇವಸ್ಥಾನದಾಗ ಕೂಡ ಮಾಡ್ತಾ ಇದ್ದೀವಿ. ಏನಂದ್ರಗಿನ ಇಲ್ಲಿ ಹರಿಭಕ್ತ ಪಾರಾಯಣಿಕರು ಸುತ್ತಮುತ್ತ ಎಲ್ಲ ತಾಲೂಕು ವತಿಯಿಂದ ನಮಗಿಲ್ಲಿ ಅಬ್ಬಪ್ಪ ಇವರು ಹರಿಭಕ್ತ ಪಾರಾಯಣಿಕರು ಅಂತೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾವು ಅವರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಆಹ್ವಾನ ಕೊಟ್ಟಿರ್ತೀವಿ ಬರಲಿಕ್ಕೆ. ಹಾಗಾಗ್ಬಿಟ್ಟು ಬಂದು ನಮ್ಮ ಕಾರ್ಯಕ್ರಮ 3 ದಿವಸ ಸತತವಾಗಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇವರು ಎಲ್ಲರೂ. ಹಂಗಾಗ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅವ್ರದೇ ಮೇನ್ ಉಸ್ತುವಾರಿ. ನಾವೆಲ್ಲ ಸಹಾಯಕರು, ಇಲ್ಲೆಲ್ಲ ಸಂಘದ ಸಹಾಯಕರು ಮತ್ತು ಸದಸ್ಯರಿದ್ದೇವೆ ನಾವು. ಇಲ್ಲಿ ಪ್ರತಿ ವರ್ಷ ದಿಂಡಿ ಉತ್ಸವ ನಡೆಯೋದೇ ಇದೆ. ಇದು 51ನೇ ವರ್ಷದ ದಿಂಡಿ ಉತ್ಸವ. ಪ್ರತಿ ಉತ್ಸವಕ್ಕೂ ನಾವು ಬರ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಲ್ಪ ಮನೆಗಳು ಇಲ್ಲಿ ಮನೆಯಲ್ಲಿ ಆದರೂ ಅಷ್ಟು ವಿಜೃಂಭಣೆಯನ್ನು ಮಾಡ್ತಾರೆ ಅಂದರೆ ಇದು ಭಾಳ
ಮೆಚ್ಚಬೇಕಾದ ಕೆಲಸ. ಅವ್ರ ಮನಸ್ಸು ಹೆಂಗದು ಅದೇ ಮನಸ್ಸು ಪ್ರಕಾರ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಬಂದಾವೆ. ಮುಂದಾದರೂ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ನಾವು ದೇವಿ ಮಾಡ್ಕೊಳ್ತೀವಿ. ನಾವು ಕೈಲಾದ ಸಹಾಯ ಮಾಡ್ಕೊಳ್ತಾರೆ. ಮುಂದಾದರೂ ಒಳ್ಳೆಯ ಯಶಸ್ವಿಯಾಗಿ ಮಾಡ್ಕೊಳ್ತಾ ಇದ್ದೆ ಅಂತ ಒಂದು ನಮ್ಮ ನಿರಾಶೆ.